ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಈಸಿ ಮತ್ತು ಟೇಸ್ಟಿಯಾದ ಬ್ರೆಡ್ ಪಿಜ್ಜಾ ಮಾಡಿದ್ದೀನಿ. ಇವಾಗ ಮಕ್ಳಿಗೆ ರಜಾ ಇರೋದ್ರಿಂದ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಈ ಥರ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ತವಾ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸ್ಲೈಸ್ ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಡ್ರೈ ರೋಸ್ಟು, ಬಟರ್ ಎಲ್ಲ ಏನು ಹಾಕೋದು ಬೇಡ. ಸೊ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಬ್ರೆಡ್ ಸ್ಲೈಸ್ ಮೇಲೆ ಮಿಕ್ಸ್ಚರ್ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಔಟರ್ ಪಾರ್ಟ್ ಇರುತ್ತಲ್ಲ ಹಾರ್ಡ್ ಪಾರ್ಟು ಅದು ಮಾತ್ರ ಹಾಕ್ಕೊಳ್ತಿದ್ದೀನಿ, ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್. ಇದಿಷ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಆಪ್ಷನಲ್, ಬೇಕಿದ್ದರೆ ಉಪ್ಪು ಆ್ಯಡ್ ಮಾಡ್ಬೋದು, ಇಲ್ದಿದ್ರೆ ಏನು ಬೇಡ. ಸೊ ಇವಾಗ ಮಿಕ್ಸ್ಚರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾನು ಬ್ರೆಡ್ ಸ್ಲೈಸ್ ಮೇಲೆ ಪಿಜ್ಜಾ ಸಾಸ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೆಟೊ ಸಾಸು ಹಾಕ್ಕೊಳ್ಬೋದು. ಸೊ ಇದನ್ನು ಒಂದು ಸರಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಚೀಸ್ ಸ್ಲೈಸಸ್ ಚಿಕ್ಕದಾಗಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಲೈಸ್ ದೊಡ್ಡದಿದ್ದರೆ ಅದನ್ನು ಹಾಕ್ಕೊಳ್ಬೋದು. ನಾನು ಚಿಕ್ಕ ಪೀಸಾಗಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಅದ್ರ ಮೇಲೆ ಇವಾಗ ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು, ಕಡಿಮೆನೂ ಹಾಕ್ಕೊಳ್ಬೋದು. ಸೊ ಲಾಸ್ಟಲ್ಲಿ ಸ್ವಲ್ಪ ಮಯೋನೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತವಾ ಮೇಲೆ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಇವಾಗ ರೆಡಿ ಮಾಡ್ಕೊಂಡಿದ್ದ ಬ್ರೆಡ್ ಸ್ಲೈಸ್ನ ಇಟ್ಟಿದ್ದೀನಿ. ಇದು ಸಿಮ್ ಫ್ಲೇಮಲ್ಲೇ ಇರಬೇಕು, ತುಂಬ ಹೈ ಫ್ಲೇಮ್ ಆದರೆ ಸೀದೋದಂಗೆ ಆಗುತ್ತೆ. ಸೊ ಇದು ಒಂದು 3 ಮಿನಿಟ್ಸ್ ಆದರೂ ಇಡಬೇಕು ಸಿಮ್ ಫ್ಲೇಮಲ್ಲಿ, ಅದು ಚೀಸ್ ಎಲ್ಲ ಮೆಲ್ಟ್ ಆಗುತ್ತೆ. ನೋಡಿ, ಇವಾಗ ಒಂದು 3 ಮಿನಿಟ್ಸ್ ಆದಮೇಲೆ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಸೊ ಇದು ರೆಡಿ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಪಿಜ್ಜಾ ಥರನೇ. ನಾವು ಡಾಮಿನೋಸಲ್ಲೆಲ್ಲ ತರಿಸಲ್ವಾ, ಆ ಥರನೇ ಕಾಣಿಸ್ತಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಆರಿಗ್ಯಾನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಮಕ್ಕಳಿಗೆ ಬೇಡ ಅಂದರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಸ್ಕಿಪ್ ಮಾಡ್ಬೋದು. ಇನ್ನೂ ಒಂದೆರಡು ಮಾಡಿದೆ, ಅದಕ್ಕೆ ಸ್ಟಫಿಂಗ್ ಕಡಿಮೆ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ರೆಡ್ ಪಿಜ್ಜಾ ಮಾಡ್ಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬೈ ಫ್ರೆಂಡ್ಸ್.